ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ನಾನು ನನ್ನ ವೆಯ್ಟನ್ನು ರಿವೀಲ್ ಮಾಡ್ತಾ ಇದ್ದೇನೆ. ಇವತ್ತಿನ ನನ್ನ ವೆಯ್ಟ್ ಬಂದು 70.20 ಇದೆ. 70 ಜಾಸ್ತಿ ಆಗಿದೆ. ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ, ಒಂದು 6 ಮಂತ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಸುಮಾರು 13 kgಗಳಷ್ಟು ವೆಯ್ಟನ್ನು ಲಾಸ್ ಮಾಡಿಕೊಂಡಿದ್ದೆ. ಅದರಲ್ಲಿ ಈಗ ನಾನು 67ವರೆಗೆ ರೀಚ್ ಆಗಿದ್ದೆ. 80 kg ಇದ್ದವಳು 67ಗೆ ರೀಚ್ ಆಗಿದ್ದೆ. ಬಟ್ ಈಗ ಒಂದೂವರೆ ತಿಂಗಳಿಂದ ನಾನು ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿ ಅಥವಾ ಇದು ಡಯಟ್ ಏನು ಮಾಡ್ತಾ ಇಲ್ಲ. ಹಾಗೆ ಡಯಟಿಂದ ಹೆಚ್ಚಿಗೆ ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ. ಸೊ ನಂದೊಂದು 3 kg ಅಷ್ಟು ವೆಯ್ಟ್ ಜಾಸ್ತಿ ಆಗಿದೆ. ಹಾಗೆ 70 kg ಇದ್ದೇನೆ. ಹಾಗೆ ಸ್ವಲ್ಪ ಇದು ಚೀಟ್ ಮೀಲ್ ಕೂಡ ಮಾಡಿದ್ದೇನೆ. ಐಸ್ ಕ್ರೀಮ್, ಆ ಥರ ಸ್ವೀಟ್ಸ್, ಆ ಥರ ಎಲ್ಲ ಸ್ವಲ್ಪ ತಿಂದಿದ್ದೇನೆ ಹಬ್ಬಗಳೆಲ್ಲ ಬಂದಾಗ. ಹಾಗೆ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ಗೆ ನಾನು ಪುಂಡಿ ಮತ್ತು ಮೆಂತೆ ಸಾಂಬಾರನ್ನು ಮಾಡಿಕೊಂಡಿದ್ದೇನೆ. ಡಯಟ್ ರೆಸಿಪಿಗಳು ಕೆಲವೆಲ್ಲ ಮಾಡ್ತಾ ಇದ್ದೇನೆ. ಹಾಗೆ ನಾನು ಮಾಮೂಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡುವ ಹಾಗೆ ಟ್ರೆಡಿಷನಲ್ ರೆಸಿಪಿಗಳನ್ನು ಕೂಡ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ತೇನೆ. ಇವತ್ತು ಮೆಂತೆ ಸಾಂಬಾರು, ಮೆಂತೆ ಕೊದಿಲು ಅಂತ ಹೇಳ್ತೇವೆ ನಾವು ಅದಕ್ಕೆ. ಅದರ ಜೊತೆಗೆ ಪುಂಡಿಯನ್ನು ಮಾಡ್ಕೊಂಡಿದ್ದೇವೆ. ಇದು ಇಡ್ಲಿ ಅಕ್ಕಿಯಲ್ಲೇ ನಾನು ಮಾಡಿದ್ದು. ಇಡ್ಲಿ ಅಕ್ಕಿ ಸಿಗ್ತದಲ್ಲ, ಅದನ್ನು ಒಂದು 4 ಗಂಟೆಗಳಷ್ಟೊತ್ತು ನೆನೆಸಿಬಿಟ್ಟು ಆಮೇಲೆ ಇದನ್ನು ಸ್ವಲ್ಪ ತರಿಯಾಗಿ ಬೀಸಿ ಈ ರೀತಿ ಪುಂಡಿಗಳನ್ನಾಗಿ ಮಾಡೋದು. ನಾನಿಲ್ಲಿ ಬೆಲ್ಲದ ರವೆ ಅನ್ನು ಕೂಡ ಯೂಸ್ ಮಾಡಿದ್ದೇನೆ. ಇದು ಬೆಲ್ಲದಲ್ಲಿ ಮಾಡಿತ್ತು. ಬೆಲ್ಲವನ್ನು ಮೆಲ್ಟ್ ಮಾಡಿ ಒಂದು ಜೇನುತುಪ್ಪದ ಥರ ಮಾಡೋದು. ಈ ರೀತಿ ಇದು ಬ್ರೇಕ್ಫಾಸ್ಟ್. ಹಾಗೆ ಇವತ್ತೊಂದು ಇದು ಬೆಲ್ಲಿ ಫ್ಯಾಟ್ ಚಾಲೆಂಜನ್ನು ತಗೊಳ್ತಾ ಇದ್ದೇನೆ. ಅಂದರೆ 7 days ಬೆಲ್ಲಿ ಫ್ಯಾಟ್ ಚಾಲೆಂಜ್ ಅಂತ ಹೇಳಿ ಮಾಡ್ಬೋದು ನೀವು. ಒಂದು 7ರಿಂದ 8 ಎಕ್ಸಸೈಸನ್ನು ಇಲ್ಲಿ ತೋರಿಸ್ತೇನೆ ನಾನು. ಬಿಗಿನರ್ಸ್ ನೋಡಿ ಈ ಥರ ಮಾಡ್ಬೋದು. ಇದು ಫಸ್ಟ್ ಇದ್ದು ಜಂಪಿಂಗ್ ಜಾಕ್ಸನ್ ಅಂತ ಹೇಳಿ ಈ ರೀತಿ ಮಾಡ್ಬೋದು. ಆಮೇಲೆ ಇದನ್ನು ಜಂಪ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾದರೆ ನೀವು ಈ ರೀತಿ ಮಾಡ್ಕೊಳ್ಬೋದು. ಫಾಸ್ಟಾಗಿ ಜಂಪ್ ಮಾಡ್ಬೋದು. ಜಂಪಿಂಗ್ ಜಾಕ್ಸನ್ ಒಂದು 50 times ಎಲ್ಲ ಮಾಡ್ಬೋದು ನಿಮ್ಮ ಕೆಪಾಸಿಟಿ ಮೇಲೆ. ಆಮೇಲೆ ನೆಕ್ಸ್ಟ್ ಒಂದು ಎಕ್ಸಸೈಸ್ ಅಂತ ಹೇಳಿದರೆ ಮೌಂಟೇನ್ ಕ್ಲೈಂಬ್, ಅಂದರೆ ಬೆಟ್ಟ ಹತ್ತೋದು ಅಂತ ಹೇಳ್ತಾರಲ್ಲ, ಅದು ಮೌಂಟೇನ್ ಕ್ಲೈಂಬ್. ಇದನ್ನು ಒಂದು 30 times 50 times ಮಾಡ್ಬೋದು. ಈ ರೀತಿ ಒಂದು ಎಕ್ಸಸೈಸನ್ನು ಮಾಡೋದ್ರಿಂದ ಬೆಲ್ಲಿ ಫ್ಯಾಟ್ ಈಸಿಯಾಗಿ ಕರಗಿಸ್ಕೊಳ್ಬೋದು ನಾವು. ಹೊಟ್ಟೆಗೆ ಚೆನ್ನಾಗಿ ಎಕ್ಸಸೈಸ್ ಸಿಗ್ತದೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ತದೆ, ಮಾಡ್ತಾ ಮಾಡ್ತಾ ಕಂಫರ್ಟ್ ಆಗ್ತದೆ, ಈಸಿ ಆಗ್ತದೆ. ಡೈಲಿ ಮಾಡಬೇಕು. 7 days ಈ ಥರ ಒಂದು ಚಾಲೆಂಜ್ ತಗೊಳ್ಳಿ, ಖಂಡಿತ ನಿಮ್ಮ ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಬೋದು. ಅದಾದ ನಂತರ ನೆಕ್ಸ್ಟ್ ಇದು ಎಲ್ಬೋ ಪ್ಲ್ಯಾಂಕ್ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಹಿಪ್ಸನ್ನು ನಾವು ಕೆಳಗಡೆ ಮಾಡಬೇಕು, ಎಲ್ಬೋ ಪ್ಲ್ಯಾಂಕ್ ಅಂತ ಹೇಳಿ. ಈ ರೀತಿ 45 seconds ನಾವು ಹಾಗೆ ಇಟ್ಕೊಳ್ಬೇಕು. ಕೈಯನ್ನು ಈ ಥರ ಮಡಚಿಕೊಂಡು. ಸ್ಟಾರ್ಟಿಂಗ್ ಮಾಡುವಾಗ ನಮಗೆ ಆಗೋದಿಲ್ಲ, ಕಾಲು ಸ್ಟೇಬಲ್ ನಿಲ್ಲೋದಿಲ್ಲ. ಆದರೆ ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಾವು ಮಾಡ್ಬೋದು ಆರಾಮ್ಸೆ. ತುಂಬ ಈಸಿ. ಇದು ತುಂಬಾ ಒಳ್ಳೆಯದು ಬೆಲ್ಲಿ ಫ್ಯಾಟ್. ನಾವಂದರೆ ಇದನ್ನು ಹೀಗೆ ನಿಲ್ಲಿಸಬೇಕಂದ್ರೆ ಹೊಟ್ಟೆಯಲ್ಲೇ ನಾವು ನಿಲ್ಲಬೇಕಾಗ್ತದೆ. ಅದಾದ ನಂತರ ನೆಕ್ಸ್ಟ್ ಇದು ಫ್ಲಟರ್ ಕಿಕ್ಸ್ ಅಂತೇಳಿ ಹೆಸರು ಇದಕ್ಕೆ. ಫ್ಲಟರ್ ಕಿಕ್ಸ್ ಅಂದರೆ ಲೆಗ್ಸನ್ನು, ಅಂದರೆ ನಾವು ಉದ್ದಕ್ಕೆ ಬಿಡಬೇಕು, ಕಾಲನ್ನು ಬೆಂಡ್ ಮಾಡಬಾರ್ದು. ಬಿಗಿನರ್ಸ್ ಅಂದರೆ ನನಗೆ ಕೂಡ ಇದು ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗ್ತಾ ಉಂಟು. ಅಂದರೆ ನಾವು ನಮ್ಮ ಹಿಪ್ಸಲ್ಲೇ ನಿಲ್ಲಬೇಕು ಅಥವಾ ಕೈಯನ್ನು ಹೀಗೆ ಸಪೋರ್ಟಿವ್ ಆಗಿ ಕೊಡ್ಬೋದು. ಫ್ಲಟರ್ ಕಿಕ್ಸ್ ಅಂತ ಈ ಒಂದು ಎಕ್ಸಸೈಸನ್ನು ಮಾಡೋದು ಕೂಡ ಹೊಟ್ಟೆಗೆ ತುಂಬಾ ಒಳ್ಳೆಯದು. ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಷ್ಟಾಗುವಾಗ ನಮಗೆ ಅದು ಕಂಫರ್ಟಾಗಿ ಮಾಡಲಿಕ್ಕಾಗ್ತದೆ, ಕಷ್ಟ ಆಗೋದಿಲ್ಲ. ಇಲ್ಲದ್ರೆ ಆ ಥರ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಕಾಲು ನೋವಾಗ್ತದೆ ತುಂಬ. ನೋಡಿ, ನಾನು ಸ್ಟಾಪ್ ಮಾಡಿ ಮಾಡ್ತೇನೆ. ಆಮೇಲೆ ಹೈ ನೀಸ್ ಅಂತೇಳಿ ಇದಕ್ಕೆ ಹೆಸರು. ಇದು ಕೂಡ ಬೆಲ್ಲಿ ಫ್ಯಾಟಿಗೆ ತುಂಬಾ ಒಳ್ಳೆಯದು. ಈ ರೀತಿ ಮಾಡ್ಕೊಳ್ಬೋದು. ಎಷ್ಟಾಗ್ತದೆ ಅಷ್ಟು ಹೊಟ್ಟೆ ಇರುವಲ್ಲಿವರೆಗೆ ನಾವು ಕಾಲನ್ನು ಎತ್ತಬೇಕು. ಇದು ಸ್ವಲ್ಪ ಈಸಿ ಇದೆ, ಇದನ್ನು ಮಾಡ್ಕೊಳ್ಬೋದು.
ಅದಾದ ನಂತರ ಇದು ಈ ಒಂದು ಎಕ್ಸಸೈಸ್ ಕಾಲನ್ನು ಸ್ವಲ್ಪ ಎತ್ತಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು, ಯಾಕೆಂದರೆ ಹೊಟ್ಟೆಗೆ ಸ್ಟ್ರೆಸ್ ಬೀಳ್ತದೆ. ಇದನ್ನು ರಷ್ಯನ್ ಟ್ವಿಸ್ಟ್ ಅಂತೇಳಿ ಕರೀತಾರೆ ಈ ಎಕ್ಸಸೈಸಿಗೆ. ಇದು ಮಾಡೋದ್ರಿಂದ ಕೂಡ ಸೈಡ್ ಫ್ಯಾಟ್ ಕೂಡ ಹೋಗ್ತದೆ, ಹಾಗೆ ಬೆಲ್ಲಿ ಫ್ಯಾಟಿಗೆ ಕೂಡ ಇದು ತುಂಬಾ ಒಳ್ಳೆಯದು. ನೋಡಿ, ಇದು ಲೆಗ್ ಟಕ್ ಇನ್ಸ್ ಅಂತೇಳಿ ಕರೀತಾರೆ ಇದಕ್ಕೆ. ಈ ರೀತಿ ಕಾಲನ್ನು ಮಡಚಬೇಕು, ಓಪನ್ ಮಾಡಬೇಕು, ಮಡಚಬೇಕು, ಓಪನ್ ಮಾಡಬೇಕು. ಇದು ಕೂಡ ತುಂಬಾ ಕಷ್ಟ ಇದೆ. ಹೊಟ್ಟೆಗೆ ಬರುವಂಥದ್ದು ತುಂಬಾ ಸುಸ್ತಾಗ್ತದೆ. ಇಷ್ಟು 40 ಟೈಮ್ಸ್ ಎಲ್ಲ ಇದನ್ನು ಮಾಡಬೇಕಾದ್ರೆ ತುಂಬಾ ಸುಸ್ತಾಗ್ತದೆ. ಸ್ಟಾರ್ಟಿಂಗ್ ನೀವು 10 ಸ್ಟಾರ್ಟಿಂಗ್ ಮಾಡಿ ಆಮೇಲೆ ಜಾಸ್ತಿ ಮಾಡ್ಬೋದು. ಇದು ಬೈಸಿಕಲ್ ಕ್ರಂಚಸ್ ಅಂತ ಹೇಳೋದು, ಸೈಕ್ಲಿಂಗ್. ಇದು ತುಂಬಾ ಈಸಿ ಅಂತ ಹೇಳಿ. ಹಾಗೆ ಇದು ಹೊಟ್ಟೆಗೆ ಪ್ರೆಷರ್ ಬೀಳ್ತದೆ ಈ ಎಕ್ಸಸೈಸ್. ಇದನ್ನು ನೀವು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಎರಡು ಕೂಡ ಮಾಡ್ಬೋದು. ಇದನ್ನು ಕೂಡ ಒಂದು 50 ಟೈಮ್ಸ್ ಮಾಡೋದ್ರಿಂದ ತೊಡೆ ಫ್ಯಾಟ್ ಕೂಡ ಹೋಗುತ್ತೆ, ಹಾಗೆ ಬೆಲ್ಲಿ ಫ್ಯಾಟ್ ಕೂಡ ಹೋಗುತ್ತೆ. ಇವಿಷ್ಟು ಎಕ್ಸಸೈಸ್ ಹೊಟ್ಟೆ ಫ್ಯಾಟನ್ನು ಕರಗಿಸ್ಬೋದು, ಬೊಜ್ಜನ್ನು ಕರಗಿಸ್ಬೋದು. ಇದನ್ನು ನೀವು ಜಾಸ್ತಿಯಾಗಿ ಮಾಡಿ 1 ವಾರದಲ್ಲಿ ನಿಮಗೆ ಸುಮಾರು ಹೊಟ್ಟೆಯನ್ನು ನೀವು ಈ ಒಂದು ಎಕ್ಸಸೈಸ್ಗಳಿಂದ ಕರಗಿಸ್ಬೋದು. ನೀವು ಆಲ್ರೆಡಿ ಎಕ್ಸಸೈಸ್ ಎಲ್ಲ ಮಾಡುವವರು ಅಂತಂದರೆ ಈ ಒಂದು 7 ಡೇಸ್ ಚಾಲೆಂಜನ್ನು ಮಾಡಿಕೊಂಡು ನೀವು ಎಕ್ಸಸೈಸನ್ನು ಮಾಡಿದರೆ ಆರಾಮ್ಸೆ ಬೆಲ್ಲಿ ಫ್ಯಾಟನ್ನು ಕರಗಿಸ್ಬೋದು. ಬಿಗಿನರ್ಸ್ ಆದರೆ ಸ್ವಲ್ಪ ಟೈಮ್ ತಗೊಳ್ಳಿ, ಒಮ್ಮೆಲೆ ಎಕ್ಸ್ಟ್ರೀಮ್ ಆಗಿ ಮಾಡಲಿಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗಲ್ಲಿ 20 ಮಿನಿಟ್ಸ್, ಆಮೇಲೆ ಜಾಸ್ತಿ ಆ ಥರ ಮಾಡ್ತಾ ಹೋಗಿ. ಈ ರೀತಿ ಮಾಡೋದ್ರಿಂದ ನೀವು ಆರಾಮ್ಸೆ ನಿಮ್ಮ ಬೆಲ್ಲಿ ಫ್ಯಾಟನ್ನು ಕರಗಿಸ್ಬೋದು. ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ಬೆಲ್ಲಿ ಫ್ಯಾಟ್ ಎಕ್ಸಸೈಸ್ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ರೀತಿಯ ವರ್ಕೌಟ್ ಜೊತೆ ಹಾಗೆ ಹೆಲ್ದಿ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.